MS ಗೋಲ್ಡನ್ ಡೈಮಂಡ್ಸ್ ಅಲ್ಲಿ ಪರ್ಚೇಸ್ ಮಾಡಾಯ್ತು. ಇಷ್ಟ ಆಯ್ತನಾ? ಚೆನ್ನಾಗೈತಾ? ಚೆನ್ನಾಗೈತೆ. ಇದ್ರೊಳಗಡೆ ತಂಬಿಟ್ಟಿದೆ, ದೀಪ ಇದೆ, ಹೊತ್ಕೊಂಡು ಹೋಯ್ತಾಳೆ ನಮ್ಮ ಪದ್ದು. ಕೆಸಾಪುರದ ಮುಖ್ಯ ರಸ್ತೆ ಇದು, ಹೈವೇ. ಎಲ್ಲ ಹೆಣ್ಮಕ್ಳುಗಳು ರಂಗೋಲಿ ಬಿಡಿಸ್ತಾ ಇದ್ದಾರೆ. ಅಮ್ಮೋ ಚೆನ್ನಾಗಿ ಬಿಡ್ಸವ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದನಗೌಡ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೈಸ್. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಬಟನ್ನ ದಯವಿಟ್ಟು ಒತ್ತಿ. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತಂದರೆ ನಮ್ಮ ಗಣಪನ ವಿಸರ್ಜನೆ ಇರುತ್ತೆ ನಮ್ಮ ತಂದೆಯ ಊರಲ್ಲಿ. ಇದು 47ನೇ ವರ್ಷದ ಗಣೇಶ ಮಹೋತ್ಸವ. ಕಂಪ್ಲೀಟಾಗಿ ನೈಟೆಲ್ಲ ಮೆರವಣಿಗೆ ಇರುತ್ತೆ, ತಂಬಿಟ್ಟು ಆರತಿ ಇರುತ್ತೆ, ಆ್ಯಂಡ್ ಅಕ್ಕಪಕ್ಕ ಊರುಗಳಿಂದ ದೇವ್ರುಗಳು ಬರುತ್ತೆ, ದೇವ್ರುಗಳ ಮೆರವಣಿಗೆನೇ ಕೂಡ ಇರುತ್ತೆ. ಕಂಪ್ಲೀಟ್ ವ್ಲಾಗಲ್ಲಿ ನಿಮಗೆ ಯಾವ್ಯಾವ ಥರ ಆಚರಣೆ ಮಾಡ್ತೀವಿ ಅಂತ ಎಲ್ಲನೂ ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ನೀವು ನೋಡ್ಬೋದು ಬ್ಯಾಕ್ಗ್ರೌಂಡ್ ಎಷ್ಟು ಸಗದ ಮಾಡಿದ್ದಾರೆ. ಇದೇ ಒಂದು ಸ್ವಲ್ಪ ಯೂನಿಕ್, ಈ ವರ್ಷ ಒಂದು ಸ್ವಲ್ಪ ಯೂನಿಕಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಗೌರಮ್ಮ ನೋಡಿ, ಮಗುಮುಖದ ಗೌರಮ್ಮ, ಕಮಲದ ಕಣ್ಣೋಳೆ ಕಮಲದ ಮೊಗದೋಳೆ ಅಂತ. ಸೊ ಆ್ಯಂಡ್ ನಮ್ಮೂರಿನ ವಿಶೇಷತೆ ಏನು ಅಂತಂದರೆ ಗೈಸ್, 47ನೇ ವರ್ಷ ಆ್ಯಂಡ್ ಕಂಪ್ಲೀಟ್ ನಮ್ಮ ಊರಲ್ಲಿ ಒಂದೇ ಗಣೇಶ ಕುಣಿಸೋದು. ಯಾರ ಮನೇಲಿ ಯಾವ ಗಣೇಶನೂ ಕುಣಿಸಲ್ಲ, ಒಂದು ಗಣೇಶ ಕುಂಡಿಸ್ತಾರೆ, ಅದಕ್ಕೆ ಆರಾಧನೆ ಮಾಡಿ ಅದನ್ನೇ ತಗೊಂಡು ಅದ್ದೂರಿಯಾಗಿ ಮೆರವಣಿಗೆ ಮಾಡಿಕೊಂಡು ಇಡೀ ಊರೆಲ್ಲ ಮೆರವಣಿಗೆ ಮಾಡಿ ಅದನ್ನು ಪಕ್ಕದಲ್ಲಿರೋ ನಮ್ಮ ಕಣ್ವ ಡ್ಯಾಮಲ್ಲಿ ವಿಸರ್ಜನೆ ಕೂಡ ಮಾಡ್ತಾರೆ. ಸೊ ನಮ್ಮೂರಿನ ವಿಶೇಷತೆ ಒಂದೇ ಗಣೇಶ, ಒಂದೇ ಗಣಪ, ಒಂದೇ ಆರಾಧನೆ, ಒಂದೇ ವಿಸರ್ಜನೆ. ನನ್ನ ಹೆಸರೇನಪ್ಪ? ಯಾರ ಹೆಸರು? ಇವನ ಹೆಸರು ಗಿನ್ನಿ. ನನ್ನ ಹೆಸರು? ನಿನ್ನ ಹೆಸರು? ಯಾರಿಗೂ ಅರ್ಥ ಆಗಲ್ಲ, ನೀ ಹಿಂಗಂದ್ರೆ ನೀಟಾಗಿ ಹೇಳಿ ಸ್ಪಷ್ಟವಾಗಿ. ಚರಿತ್ ಅಲ್ಲ, ಅದು ಸ್ನೇಹಿತ್ ವಿ ಗೌಡ ಇವರು. ಗಣಪನ್ ಕೈ ಮುಕ್ಕ ಬಿಡಲಿ, ಗಣೇಶನ್ಗೆ ಕೈ ಮುಗಿ, ಮಾಮಿಗೆ ಮುಗಿ. ಓಹೋ, ಯಾಕೋ ವಿಂಡೋಯಿಂದ ಆರ್ತವನೆ. F1 ರೇಸ್. ರಾಮನಗರ ಬಂದಿದ್ದೀವಿ, ನೋಡ್ಬೋದು ಎಲ್ಲಿದ್ದೀವಿ ಅಂತ. MS ಗೋಲ್ಡನ್ ಡೈಮಂಡ್ಸ್ ಅಲ್ಲಿ ಇದ್ದೀವಿ. ಒಂದು ಐಟಮ್ ತರ್ಸಕ್ಕೆ ಹೇಳಿದ್ದೆ, ಅದು ಬಂದಿದೆಯಾ ಅಂತ ನೋಡಬೇಕು. ನಮ್ಮ ಅಣ್ಣ ತಮ್ಮ ಸ್ವಲ್ಪ ಕೆಲಸಗಳಿತ್ತು, ಕೋಳಿಗೆಲ್ಲ ಔಷಧಿ ಎಲ್ಲ ತಗೋಬೇಕಾಯ್ತು, ಅದನ್ನೆಲ್ಲ ತೊಗೊಂಡು ಈಗ ಇಲ್ಲಿಗೆ ಬಂದಿದ್ದೀವಿ. ನೆನ್ನೆಗೂ ಇವತ್ತಿಗೂ 200 ರೂಪಾಯಿ ಡಿಫ್ರೆನ್ಸ್ ಆಗಿದೆ. ನೆನ್ನೆ 9,420 ರೂಪಾಯಿ ಇತ್ತು, 9,620 ರೂಪಾಯಿ ಆಗಿದೆ. ಗೋಲ್ಡ್ ರೇಟ್ ದಿನಕ್ಕೆ 200 ರೂಪಾಯಿ ಜಾಸ್ತಿ ಆಗಿದೆ. ಡಿಸ್ಕೌಂಟ್ ಇಲ್ವಾ? ಪ್ರೈಸ್ 2700 ಆಗಿದೆ. ಥ್ಯಾಂಕ್ ಯು ಸರ್. ಇಲ್ಲಿ MS ಗೋಲ್ಡನ್ ಡೈಮಂಡ್ಸ್ ಅಲ್ಲಿ ಪರ್ಚೇಸ್ ಮಾಡಾಯ್ತು. ಇಷ್ಟ ಆಯ್ತನಾ? ಚೆನ್ನಾಗೈತಾ? ಚೆನ್ನಾಗೈತೆ. ಹಾಂ, ನಾನೇ ತಾನೇ ಸೆಲೆಕ್ಟ್ ಮಾಡಿದ್ದು. ನೀನೇ ಸೆಲೆಕ್ಟ್ ಮಾಡಿದ್ದು, ಅದಕ್ಕೋಸ್ಕರ ಚೆನ್ನಾಗಿದೆ. ಸೊ ಬನ್ನಿ ಈಗ ಊರ ಕಡೆ ಹೊರಡುವ, ಸ್ವಲ್ಪ ಊಟ ಮಾಡೋಣ. ಇನ್ನೂ ಹೊಟ್ಟೆ ಹಸಿತೈತೆ ಸಿಕ್ಕಾಬಟ್ಟೆ, ಇನ್ನೂ ಊಟ ಕೂಡ ಮಾಡಿಲ್ಲ ಗೈಸ್. ಓಡಿಸ್ತೀಯಾ? ಬಾ ಓಡಿಸ್ಬಾ. ಲೈಟಿಂಗ್ಸ್ ನೋಡಿ, ಇಲ್ಲೊಂದು ಗಣಪ ಹಾಕಿದ್ದಾರೆ ಆ್ಯಂಡ್ ಕಂಪ್ಲೀಟಾಗಿ ನೋಡಿ ಎಷ್ಟು ಮಸ್ತಾಗಿ ಕಾಣಿಸುತ್ತೆ. ನಮ್ಮ ಕೆಸಾಪುರದ ಮುಖ್ಯ ರಸ್ತೆ ಇದು, ಹೈವೇ. ಎಲ್ಲ ಹೆಣ್ಮಕ್ಳುಗಳು ರಂಗೋಲಿ ಬಿಡಿಸ್ತಾ ಇದ್ದಾರೆ. ಅಮ್ಮೋ ಚೆನ್ನಾಗಿ ಬಿಡ್ಸವ ರಂಗೋಲಿಯ. ನೈಸ್. ಮೇನ್ ರೋಡ್ ನೋಡಿ ಗೈಸ್, ಮಸ್ತಾಗಿದೆ. ಆ್ಯಂಡ್ ಇಲ್ಲೊಂದು ನಂದಿ ಇದ್ದಾರೆ. ಫುಲ್ಲು ಹಬ್ಬ ಇವತ್ತು. ನೈಟೆಲ್ಲ ಜಾಗರಣೆ ಗೈಸ್, ನೈಟೆಲ್ಲ ತಂಬಿಟ್ಟು ಆರತಿ, ನೈಟೆಲ್ಲ ತಮಟೆ, ನೈಟೆಲ್ಲ ಪೂಜೆ ಕುಂತ ಎಲ್ಲ ಇರುತ್ತೆ. ನಮ್ಮ ಹುಡುಗ ಮಸ್ತಾಗಿ ಡ್ಯಾನ್ಸ್ ಆಡ್ತಾನೆ. ಬರಲ್ಲ ನಮಗೆ. ಹಾಂ, ಎಲ್ಲ ಬರಲ್ಲ. ಹಾಂ. ಶ್ರೀ ವಿನಾಯಕ ಸಂಘದ ವತಿಯಿಂದ ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ನೋಡಿ, ಇಡೀ ನಮ್ಮ ಊರಲ್ಲೇನೆ ಬಿಡಿಸಿದವನು ಇಷ್ಟು ಅಗ್ಲದ ರಂಗೋಲಿನ ನಮ್ಮ ಮನೆ ಮುಂದೆ. ಬಿಡಿಸ್ತಾರ ಯಾರು? ಈ ಮೇಡಮ್. ಏನಕ್ಕೆ ಅಷ್ಟು ಅಗ್ಲ ಬಿಡಿಸಿದ್ಯಲ್ಲ ರಂಗೋಲಿಯ? ಇನ್ನ ದೊಡ್ಡ ಕುಡುವೆ ವೆಹಿಕಲ್ ಬಿಟ್ಬಿಟ್ಟಿತ್ತು ಮಧ್ಯ ಬರೋಷ್ಟರಲ್ಲಿ. ರೋಡ್ ಅಗ್ಲಕ್ಕೂ ಬಿಟ್ಬಿಡ್ಬೇಕಾಯ್ತು ನೋಡಿ, ಎಷ್ಟು ಅಗ್ಲಕ್ಕೆ ಬಿಟ್ಟವ್ರೆ. ಆ್ಯಂಡ್ ನಮ್ಮ ಪದ್ದು ನೋಡಿ ಹೆಂಗೆ ರೆಡಿ ಆಗಿದ್ದಾಳೆ, ಲಂಗ ಬ್ಲೌಸ್ ಹಾಕೊಂಡು. ಏನಕ್ಕೆ ಪದ್ದು ರೆಡಿ ಆಗಿರೋದು ನೀನು? ಬಟ್ ಇದು ಏನದು, ಏನು ಆರ್ತಿ? ತಂಬಿಟ್ಟು ಆರ್ತಿ. ಎಸ್, ನಿನ್ನ ಆರ್ತಿ ತೋರಿಸ್ಪಾ, ಹೆಂಗೆ ರೆಡಿ ಆಗೈತೆ ನೋಡ್ತೀನಿ. ಪದ್ದು ಹೊತ್ಕೋಗ ಆರತಿ ಗೈಸ್ ಇದು.
ಟವಲ್ ಏನ್ ಬೇಡ, ಇನ್ನೂ ಬಂದಿಲ್ಲ. ನೈಸ್. ಇದೊಂದು ತಲೆ ಮೇಲೆ ಇಟ್ಕೊಂಡು ಹೋಯ್ತಿಯಾ? ನೋಡಿ ಗೈಸ್, ಇದ್ರೊಳಗಡೆ ತಂಬಿಟ್ಟಿದೆ, ದೀಪ ಇದೆ, ಹೊತ್ಕೊಂಡು ಹೋಯ್ತಾಳೆ ನಮ್ಮ ಪದ್ದು. ನಮ್ಮೂರಿಗೆ ಬಾಂಬೆ ಮಿಠಾಯಿ ಆ್ಯಂಡ್ ಪಾಪ್ಕಾರ್ನ್ ಎಲ್ಲ ಬಂದಿದೆ. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ಸಾಯುವ ಗೈಸ್ ಇದಕ್ಕೋಸ್ಕರ ಪೀಮ್ ಪೀಮ್ ಅಂತ ಆರಾಮ ಮಾಡ್ಕೊಂಡು ಹೋಯ್ತಾ ಇದ್ರೆ ಓಡುವ ಮನೇಲಿ ಇದ್ದೀವಿ, ಚಿಲ್ಲರೆ ಕಾಸೆಲ್ಲ ಎತ್ಕೊಂಡು ಇವತ್ತು ನಮ್ಮೂರಿಗೆ ಬಂದು ತಿಂತಾಯಿದ್ದೀವಿ. ಬಾಯಿಗೆ ಅಂಟ್ಕೋದೈತೆ. ನಮ್ಮ ಅಣ್ಣ ತಮ್ಮ ಆಗಲೇ ಖಾಲಿನೇ ಮಾಡ್ಬಿಟ್ಟ. ಅಲ್ಲೊಂದೈತೆ ನೋಡು, ಅಲ್ಲಿ ಇದಿದೆ, ಇಲ್ಲೊಂದು ಪಾಪ್ಕಾರ್ನ್ ಇದೆ, ಇಲ್ಲೊಂದು ಬಾಂಬೆ ಮಿಠಾಯಿ ಇದೆ. ಅಲ್ಲಿ ಅನ್ನದಾನ ಸಂತರ್ಪಣೆಗೆ ರೆಡಿ ಆಗ್ತಾ ಇದ್ದಾರೆ. ಎಲ್ಲ ಇಡೀ ಗ್ರಾಮಸ್ಥರಿಗೆಲ್ಲ ಊಟ ಇರುತ್ತೆ ಇವತ್ತು. ಊಟ ಎಲ್ಲ ಚೆನ್ನಾಗೈತಾರಪ್ಪ? ಹೊಟ್ಟೆ ತುಂಬ ಊಟ ಮಾಡಪ್ಪ ಗೈಸ್. ಅಂದಾನ ಎಲ್ಲ ಮುಗೀತು. ಸೊ ಈಗ ನಾನು ಹೋಗ್ತಾ ಇರೋದು ಇಲ್ಲಿಗೆ ಅಂತಂದರೆ ದೇವ್ರುಗಳಿಗೆಲ್ಲ ಹೂದು ಅಲಂಕಾರ ಮಾಡಿ ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಅಲ್ಲಿ ದೇವರು ಮೈ ತುಂಬುತ್ತೆ. ಸೊ ಅದು ನಮ್ಮ ಊರಲ್ಲಿ ನಡೆದು ಬಂದಿರೋ ಸಂಪ್ರದಾಯ. ಆ್ಯಂಡ್ ವೆಂಕಟೇಶ್ವರ ದೇವರು ಕೂಡ ಬಂದಿದೆ. ಅದು ಪಂಜಿಡ್ಕೊಂಡು ಬೆಂಕಿಲಿ ಮೈ ಮೇಲೆಲ್ಲ ತಾಕ್ತಾ ಇರುತ್ತೆ. ಅದು ನೋಡೋಕ್ಕೆ ಎಷ್ಟು ಚೆಂದ, ನಿಮಗೆಲ್ಲ ತೋರಿಸ್ತೀನಿ ಬನ್ನಿ. ಸೊ ಬಾಯ್ಸೆಲ್ಲ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಿ, ಬನ್ನಿ ಹೋಗೋಣ. ಟ್ರ್ಯಾಕ್ಟರ್ಗಳೆಲ್ಲ ಬಂದು ನಿಂತಿದೆ. ಈಗ ದೇವ್ರುಗಳಿಗೆ ಅಲಂಕಾರ ಮಾಡ್ತಾ ಇದ್ದಾರೆ. ಒಂದು ಟ್ರ್ಯಾಕ್ಟ್ರಲ್ಲಿ ನಂದಿ ಬಸಪ್ಪ, ಒಂದು ಟ್ರ್ಯಾಕ್ಟ್ರಲ್ಲಿ ಬರಪ್ಪ ದೇವರು, ಆ್ಯಂಡ್ ಇನ್ನೊಂದು ಟ್ರ್ಯಾಕ್ಟ್ರಲ್ಲಿ ಹನುಮಂತರಾಯ. 3 ಟ್ರ್ಯಾಕ್ಟ್ರಲ್ಲಿ 3 ದೇವರು. ಆ್ಯಂಡ್ ಇಲ್ಲಿ ಕಂಪ್ಲೀಟಾಗಿ ಅಲ್ಲಿ ದೇವ್ರ ಪೂಜೆ ಕುಣಿತಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಫೈನಲಿ ನಮ್ಮ ಊರಿನ ಗಣಪತಿ ಟ್ರ್ಯಾಕ್ಟರ್ ಮೇಲೆ ಬಂದಾಯ್ತು. ನೋಡಿ ಲೈಟಿಂಗ್ಸ್ ಹಾಕಿ ಹಿಂದೆಗಡೆ ಡೆಕೋರೇಟಿವ್ ಮಾಡಿ ಹೆಂಗೆ ಕುಣಿಸಿದ್ದಾರೆ ಅಂತ. ಕಂಪ್ಲೀಟ್ ಇವತ್ತು ನೈಟ್ ಫುಲ್ಲು ಊರು ತುಂಬ ಮೆರವಣಿಗೆ ಟ್ರ್ಯಾಕ್ಟರ್ ಹಾಕೊಂಡು. ಮಾರ್ನಿಂಗ್ ಗೈಸ್, ನೈಟು ಬಂದು ಮಲಿಕೊಂಡಿದ್ದು 3:30 ಆಗಿತ್ತು. ಈಗ ಎದ್ದೀನಿ, ಆಗಲೇ ಡಿ ಜೆ ಹಾಕ್ಕೊಂಡು ಬಣ್ಣ ಹಾಕ್ಕೊಂಡು ವಾಯ್ಸೆಲ್ಲ ಡ್ಯಾನ್ಸ್ ಮಾಡ್ತಾವ್ರೆ. ಫೋನ್ ಮಾಡಿದರು, ಸೊ ಹೋಗ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ ಯಾವ ಥರ ಡ್ಯಾನ್ಸ್ ಆಡ್ತಾವ್ರೆ ಅಂತ. ಗಣಪತಿ ಬಪ್ಪ ಹೇಳು, ಹೇಳ ಹೇಳ ಹೇಳು ಹೇಳ ಹೇಳು ಗಣಪತಿ ಬಪ್ಪ.
ಬಿಡಕ್ಕೆ ಇಲ್ಲಿ ಬೀಡ್ ಕೂಗ್ತಾ ಇದಾರೆ. ಕೃಷ್ಣಮೂರ್ತಿ 2 ಸಲ 1 ನಿಧಾನಕ್ಕೆ ಬರ್ಲಿ. ನಿಧಾನ ನೋಡಿ ನೋಡಿ ಆಫ್ ರೋಡ್ ಆಗ್ಬಿಟ್ಟಿದೆ. ಅಂಡ್ ನಮ್ಮ ಫೇಮಸ್ ಕಣವ ಡ್ಯಾಮ್ ಗೈಸ್ ಇದು. ನಿಧಾನ ನಿಧಾನ ಕೃಷ್ಣಮೂರ್ತಿ ಅಣ್ಣ ಮುಖ ಹಂಗ್ ಮಾಡ. ನೋಡಿ ಹೆಂಗೆ ಬಿಚ್ಚಿ ಒದರು ಬಿಟ್ಟಿದ್ದಾರೆ. ರೆಡಿ ಮಾಡಕ್ ಬಂದಿರೋರು ಬೇರೆ ಯಾರು ಅಲ್ಲ, ನಮ್ಮ ಬ್ರದರ್. ಹಾಯ್, ನಮ್ಮ ಕಾಲೇಜ್ ಮೇಟ್. ಸ್ವಲ್ಪ ವಯಸ್ಸಲ್ಲಿ ಜಾಸ್ತಿ ಅಂತ ಕಾಣಿಸ್ತಾ ಇರ್ಬೋದು. ಕಾಲೇಜ್ ಮೇಟ್ ಏನಲ್ಲ, ನಮ್ಗಿಂತ ಸೀನಿಯರು. ನಮ್ಮ ಕಾಲೇಜಲ್ಲೇ ಓದಿದ್ದು ನಮ್ಮ ಕಾಲೇಜ್ ಅಣ್ಣ ಅಲ್ಲ, ಬೇರೆ ಕಾಲೇಜು. ಸೊ ಎಲ್ಲ ಒದರಾಕ್ಬಿಟ್ಟಿದ್ದಾರೆ ಗೈಸ್. ನೋಡಿ ವೈರಿಂಗ್ ಕಿಟ್ ಹೋಗಿತ್ತು ಅಣ್ಣ ಇದಕ್ಕೆ. ಒಂದು ಹಳೆ ವೈರಿಂಗ್ ಕಿಟ್ ಕಂಪ್ಲೀಟ್ ಆಗಿ ಉಡಿಸ್ ಮಾಡಾಕಿತ್ತು ಇಲಿರಾಯ. ಈಗ ಅದಕ್ಕೆ ಹೊಸ ಕಿಟ್ ಹಾಕಿದ್ಯಾ? ಇದಕ್ಕೆ ಹೊಸ ಕಿಟ್ ಹಾಕಿದ್ದಾರೆ. ಆ್ಯಂಡ್ ಮೇಯ್ನ್ ಆಗಿ ರ್ಯಾಟ್ ಮೆಶ್ ತರಿಸಿದ್ದೀನಿ. ಈ ರ್ಯಾಟ್ ಮೆಶ್ ಹಾಕ್ಸಿದ್ರೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ಶೂರೆನ್ಸ್ ನಿಮ್ಮ ಕಡೆಯಿಂದ ಪಕ್ಕ ಹೋಗಲ್ಲ. ಅದು ಕಬ್ಬಣ ಅಲ್ವಾ, ಹಂಗಾಗಿ ಇಲ್ಲಿ ಕಚ್ಚಕ್ಕಾಗಲ್ಲ. ಪ್ಲಾಸ್ಟಿಕ್ ಆದ್ರೆ ಕಚ್ಚಿಬಿಡುತ್ತೆ. ದಯವಿಟ್ಟು ವಾಷಿಂಗ್ ಮಿಷಿನ್ ಇನ್ಸ್ಟಾಲ್ ಮಾಡೋರಿಗೆ, ಫಸ್ಟ್ ಟೈಮ್ ಹೋಗೋರಿಗೆ, ಟೆಕ್ನಿಷಿಯನ್ಗಳಿಗೆ ಏನು ಹೇಳ್ತೀನಿ ಅಂದರೆ, ಕಸ್ಟಮರ್ಗಳು ಕೇಳಲ್ಲ, ಅವ್ರಿಗೆ ಗೊತ್ತಿರಲ್ಲ. ದಯವಿಟ್ಟು ರ್ಯಾಟ್ ಮೆಶ್ ಕೆಳಗಡೆ ಮಿಷಿನ್ಗೆ ಹಾಕೊಡಿ. ಕಂಪ್ನಿಯಿಂದ ಬಂದಿರೋದನ್ನ, ಫ್ರೀಯಾಗಿ ಬಂದಿರೋದನ್ನ ಹಾಕೊಡಿ. ಯಾಕೆ ಸುಮ್ಮನೆ ಹಾಕೊಡೆ ಪಾಪ. ನೋಡಿ, ನೀವು ಸ್ಟಾರ್ಟಿಂಗ್ ಬಂದವ್ರು ಯಾರು ಹಾಕೊಟ್ಟಿಲ್ಲ, ಹಂಗಾಗಿ ಇವತ್ತು ಈ ತೊಂದರೆ ಆಗಿದೆ. ಈ ತರ ಎಲ್ಲ ಮಾಡಿ ಕೆಳಗಡೆ ಎಲ್ಲೂ ಜಾಗ ಇಲ್ಲ ಗೈಸ್. ಆ ರ್ಯಾಟ್ ಮೆಶ್ ಕೆಳಗಡೆ ಬಾಟಮ್ಗೆ ಹಾಕಿದ್ರೆ ಮುಗೀತು, ಇನ್ನೆಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ನಮ್ಮ ಬ್ರದರು ರಾಮನಗರ ಡಿಸ್ಟಿಕಲ್ಲಿ ಆರವಳ್ಳಿ, ಬಿಡದಿ, ಕನಕಪುರ, ರಾಮನಗರ, ಚನ್ನಪಟ್ಟಣ ಆ್ಯಂಡ್ ಮಾಗಡಿ ಎಲ್ಲ ಕಡೆಗೂ ಸರ್ವಿಸ್ ಇದೆ ಇವ್ರದ್ದು. ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಡಿಸ್ಪ್ಲೇಲಿ ಹಾಕಿರ್ತೀನಿ. ಮಂಜುನಾಥ್ ಅಂತ ಇವ್ರ ಹೆಸರು. ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಮನೇಲಿ ಯಾವುದೇ ತರ ವಾಷಿಂಗ್ ಮಿಷಿನ್ ಸರ್ವಿಸ್ ಬೇಕು ಅಂತಂದ್ರೆ ಯಾವುದೇ ಕಂಪ್ನಿ ಆಗಲಿ, ಈವನ್ ವಾಷಿಂಗ್ ಮಿಷಿನ್ ಒಂದೇ ಅಲ್ಲ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ವಾಟರ್ ಫಿಲ್ಟರ್, ಸೋಲಾರ್, ಗೀಸರ್, ಟಿವಿ ಎಲ್ಲ ಏನೇ ಇದ್ರು ಹೇಳಿ. ಯಾವಾಗ ಕಲ್ತಣೆ ಇವನ್ನೆಲ್ಲ ಏನೇ ಇದ್ರು ಹೇಳಿ. ಓಕೆ, ಅಂದ್ರೆ ನೀವು ಯಾವತ್ತು ಕಾಲ್ ಮಾಡ್ತೀರಾ ಅದೇ ದಿನ ಸರ್ವಿಸ್ ಸಿಗುತ್ತೆ. ಯಾಕಂದ್ರೆ ನಾವು ಇಲ್ಲೇ ಲೋಕಲ್ ರಾಮನಗರ ಆಗಿರೋದ್ರಿಂದ ನಿಮ್ಗೆ ಅವತ್ತೇ ಸರ್ವಿಸ್ ಸಿಗುತ್ತೆ. ಅವ್ರ ನಂಬರ್ನ ಕೆಳಗಡೆ ಹಾಕಿರ್ತೀನಿ ಗೈಸ್, ಕಾಂಟ್ಯಾಕ್ಟ್ ಮಾಡಿ ಏನೇ ತರ ಸರ್ವಿಸ್ ಬೇಕು ಅಂತಂದ್ರು. ನಮ್ಮೂರಲ್ಲಿ ಗಣೇಶನ ಆಚರಣೆ ಇದಾಗಿತ್ತು. ಈ ವ್ಲಾಗಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟು. ಮದನ್ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾಂತ್ ವ್ಲಾಗ್ಸ್. ಅಂಟಿಲ್ ದೆನ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಕೀಪ್ ಸಪೋರ್ಟಿಂಗ್.